ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಇರೋದು ಕನ್ಫರ್ಮ್ ಹಾಗಾದರೆ. ಯಾಕಂದರೆ ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಟು ಕೊಡುವ ಅನಿವಾರ್ಯತೆಗೆ ಸಿಲುಕಿಬಿಟ್ರ. ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಕಾಲ ಬಂದೇ ಬಿಡ್ತಾ? ಸಿದ್ದರಾಮಯ್ಯನವರು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಬಿಡ್ತಾರ? 6 ವರ್ಷದ ನಂತರ KPCC ಅಧ್ಯಕ್ಷರಾಗಿ ರಿಸೈನ್ ಮಾಡಿದ್ರು ಅಂದರೆ ಡಿ ಕೆ ಶಿವಕುಮಾರ್, ವಾಟ್ ನೆಕ್ಸ್ಟ್? ಆ ಪಟ್ಟದಿಂದ ಇಳಿದ್ರು ಅಂದರೆ ಮುಂದಿನ ಪಟ್ಟ ಯಾವುದು ಡಿ ಕೆ ಶಿವಕುಮಾರ್ ಅವ್ರಿಗೆ? ಎಸ್, CM ಸಿದ್ದರಾಮಯ್ಯನವರು ಎಲ್ಲೋ ಎಡವಿದ್ರ ಅವ್ರ ಲೆಕ್ಕಾಚಾರವನ್ನು ಅಂತ. ಏನಿದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್? ಫೋಕಸ್ ಟುಡೇನಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಬೇಕು ಅಂತ ಒಂದು 6 ತಿಂಗಳಿಂದ ಏನು ತೆರೆಮರೆಯ ಗುದ್ದಾಟ ನಡೀತಾ ಇತ್ತಲ್ಲ, ಅದೀಗ ಅಂತಿಮ ಹಂತಕ್ಕೆ ಬಂದು ನಿಂತಂತಿದೆ. ಡಿ ಕೆ ಶಿವಕುಮಾರ್ 6 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ರಿಗೂ ಪಾರ್ಟಿ ಕೊಟ್ಟಿದ್ದಾರೆ. ಬಹುತೇಕ ಶಾಸಕರು, ಸಚಿವರು, MLCಗಳು, ಕಾರ್ಯಕರ್ತರು, ಅಭಿಮಾನಿಗಳು ಈ ಸಭೆಯಲ್ಲಿ ಡಿನ್ನರ್ ಮೀಟಿಂಗಲ್ಲಿ ಭಾಗವಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಕೂಡ ಭಾಗವಹಿಸಿದರು. ಅವರಿಗೆ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹಾರೈಕೆಯನ್ನು ಮಾಡಿದರು ಸಿದ್ದರಾಮಯ್ಯನವರು. ಈಗ KPCC ಅಧ್ಯಕ್ಷ ಸ್ಥಾನದ ಪಟ್ಟದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಿದರೆ ಅವ್ರಿಗೆ ಮುಂದೆ ಯಾವ ಹುದ್ದೆ ಕೊಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? ಇಲ್ಲಿರೋದೀಗ ಟ್ವಿಸ್ಟ್. ಆ ಅನಿವಾರ್ಯತೆನ ಸಿದ್ದರಾಮಯ್ಯನವರೇ ಸೃಷ್ಟಿಸ್ಕೊಂಡ್ಬಿಟ್ರಾ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯುವಂಥದ್ದು ಅನ್ನುವಂಥ ಚರ್ಚೆಗೆ ಶುರುವಾಗಿದೆ. ಯಾಕಪ್ಪ ಅಂದರೆ ಈ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಥವಾ MB ಪಾಟೀಲ್ ಅವರಿಬ್ಬರಲ್ಲಿ ಒಬ್ಬರನ್ನ KPCC ಅಧ್ಯಕ್ಷರನ್ನು ಮಾಡ್ತಾರೆ ಅನ್ನೋಂಥ ಮಾತುಗಳೇನಿದ್ದಾವೆ, ಅಧಿಕೃತ ಅಲ್ಲ, ಮಾಡ್ತಾರೆ ಅನ್ನೋಂಥ ಮಾತುಗಳಿವೆ. ಈ ಇಬ್ಬರಲ್ಲಿ ಒಬ್ಬರು KPCC ಅಧ್ಯಕ್ಷರಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸ್ಥಾನವನ್ನು ಕೊಡ್ತಾರೆ? DCM ಆಗಿ ಮುಂದುವರಿತಾರ? ಅಥವಾ KPCC ಕಚೇರಿ ಡಿ ಕೆ ಶಿವಕುಮಾರ್ ಇಳಿದ ನಂತರ ಇದೇ ರೀತಿ ಕಂಗೊಳಿಸುತ್ತಾ? ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಂತಹ ಕೆಲಸಗಳನ್ನು, AICC ಕಚೇರಿಯನ್ನು ನಡೆಸೋದ್ರಿಂದ ಹಿಡಿದು ಏನೇ ಟ್ರಬಲ್ ಬಂದರೂ ಟ್ರಬಲ್ ಶೂಟರ್ ಯಾರು? ಡಿ ಕೆ ಶಿವಕುಮಾರ್. ಏನಾದರೂ ಅವಶ್ಯಕತೆ ಇದ್ದರೆ ಯಾರಿಗೆ ಕಾಲ್ ಬರುತ್ತೆ? ಡಿ ಕೆ ಶಿವಕುಮಾರ್. ಯಾವುದೇ ರಾಜ್ಯದಲ್ಲಿ ಚುನಾವಣೆ ಆದರೆ ಯಾರಿಗೆ ಕಾಲ್ ಹೋಗುತ್ತೆ? ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ಗೇನೋ ಸಂಕಷ್ಟ ಇದೆ, ಆವಾಗ ಯಾರಿಗೆ ಕಾಲ್ ಹೋಗುತ್ತೆ? ಡಿ ಕೆ ಶಿವಕುಮಾರ್. ಇಂಥ ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ಬಿಟ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬೇಡ? ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಬಡವಾಗ್ಬಿಡುತ್ತೆ ಹಾಗಾದರೆ? ಡಿ ಕೆ ಶಿವಕುಮಾರ್ ಆ್ಯಕ್ಟಿವ್ ಆಗಿರಬೇಕು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಜೊತೆಗೆ ಚೆನ್ನಾಗಿರಬೇಕು. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಡಿ ಕೆ ಶಿವಕುಮಾರ್ ಬಾಂಧವ್ಯ ಚೆನ್ನಾಗಿರಬೇಕು. ಹಾಗಾದರೆ ಏನು ಮಾಡಬೇಕು? ಇರೋದು ಒಂದೇ ದಾರಿ, ಮುಖ್ಯಮಂತ್ರಿ ಆಗಬೇಕು. ಆ ಮುಖ್ಯಮಂತ್ರಿ ಆಗುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ಯಾರಪ್ಪ ಅಂದರೆ ದಿ ಒನ್ ಆ್ಯಂಡ್ ಓನ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿಯೋದು ಡೌಟ್ ಅಂತ ಅನ್ಲಾಗ್ತಾ ಇದೆ. ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಇನ್ನೇನು 6 ವರ್ಷ ಆಗೋಯ್ತು, ಹೊಸಬರಿಗೆ ಅವಕಾಶ ಕೊಡೋಣ ಅನ್ನುವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಆಡಿದ್ದಾರೆ. ಈ ಹಿಂದೆ KPCC ಅಧ್ಯಕ್ಷರಾಗಿದ್ದವರು ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ಅನ್ನೋದನ್ನು ಎಲ್ಲರೂ ನೋಡಿದ್ದೀವಿ. ಡಾಕ್ಟರ್ ಪರಮೇಶ್ವರ್ ಇದ್ದರು, ಅದಾದ ಮೇಲೆ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅಧ್ಯಕ್ಷರಾದರು. ಆದಾಗ ಈ ರೀತಿ ಒಂದು KPCC ಅಧ್ಯಕ್ಷ ಅನ್ನೋ ಪೋಸ್ಟ್ ಇದೆಯಪ್ಪ ಅನ್ನೋ ಥರದ್ದು ಎಷ್ಟೋ ಜನರಿಗೆ ಗೊತ್ತೇ ಆಗಲಿಲ್ಲ. ಸಿದ್ದರಾಮಯ್ಯನವರ ನೆರಳಿನಲ್ಲಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಂಥವರು ದಿನೇಶ್ ಗುಂಡೂರಾವ್. ಅವರು KPCC ಅಧ್ಯಕ್ಷರಾಗಿದ್ದಾಗ ಕಾಂಗ್ರೆಸ್ ಕುಸಿದೋಗಿತ್ತು. ಅದಾದಮೇಲೆ ಬಂದಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಪುನಶ್ಚೇತನ ಕೊಟ್ಟರು. ಪರಿಣಾಮ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂತು. 2.5 ವರ್ಷದ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ ಇನ್ನೂ ಆಗಿಲ್ಲ. ಈಗ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ನೆಕ್ಸ್ಟ್ ಯಾವ ಹುದ್ದೆ ಸಿಗುತ್ತೆ? ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲೇನಿದೆ? ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಸಿದ್ದರಾಮಯ್ಯನವರೇ KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನದಿಂದ ಅವರೇ ಇಳಿಯುವಂಥ ಅನಿವಾರ್ಯತೆಯನ್ನು ಸೃಷ್ಟಿಸಿಕೊಂಡ್ರ? ಈ ರೀತಿಯ ವಿಶ್ಲೇಷಣೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ನೋಡಬೇಕಾಗಿದೆ ಈ ಮುಖ್ಯಮಂತ್ರಿ ಪಟ್ಟದ ಫೈಟ್, ಗುದ್ದಾಟ, ಕಚ್ಚಾಟ, ಕಿತ್ತಾಟ ಯಾವ ಟರ್ನ್ ತೆಗೆದುಕೊಳ್ಳುತ್ತೆ, ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ
ಫೋಕಸ್ ಟಿವಿ.